ಮನುಷ್ಯನ ಜೀವನದಲ್ಲಿ ಗಡಿಬಿಡಿ, ಚಿಂತೆ ಹಾಗೂ ದುಃಖ ಇವೆಲ್ಲನೂ ಕೂಡ ನಾವು ಬೆನ್ನಿಗೆ ಒಂದು ಅಂಟಿಸ್ಕೊಂಡು ಬಂದಿರುವಂಥ ಜೀವನ ಆದಂಗೆ ಆಗೋಗಿದೆ. ಈ ಎಲ್ಲ ಒಂದು ರಗಳೆಯಿಂದ, ಚಿಂತೆಯಿಂದ ಹಾಗೂ ಈ ಒಂದು ದೇಹಕ್ಕೆ ಕೊಡ್ತಾ ಇರೋವಂಥ ಆಯಾಸದಿಂದ ಬಿಡುಗಡೆಯನ್ನು ತಗೊಂಡು ನಾವು ಈ ಒಂದು ಬ್ಯುಸಿಯಾಗಿರುವಂಥ ಈ ಬೆಂಗಳೂರಲ್ಲಿ ಶಾಂತಿ ಸಮಾಧಾನವನ್ನು ಹುಡ್ಕೊಂಡು ಹೊರಟಿದ್ದೀವಿ. ಅದು ಎಲ್ಲಿದೆ, ಎಲ್ಲಿ ನಮಗೆ ಆ ಒಂದು ಶಾಂತಿ ಸಮಾಧಾನ ನೆಮ್ಮದಿ ಸಿಗುತ್ತೆ, ನಮಗೋಸ್ಕರ ಒಂದು ದಿವಸನಾದರೂ ನಾವು ಬಿಡುವನ್ನು ಮಾಡಿಕೊಂಡು ಈ ಸ್ಥಳಕ್ಕೆ ಹೋದರೆ ಇಲ್ಲಿ ನಮಗೆ ಬೇಕಾಗುವಂಥ ಶಾಂತಿ ಸಮಾಧಾನ ನೆಮ್ಮದಿ ಸಿಗುತ್ತೆ. ಹೌದು ಫ್ರೆಂಡ್ಸ್, ಬೆಂಗಳೂರು ನಗರದಲ್ಲಿ ಮನಸ್ಸಿಗೆ ಶಾಂತಿ ಕೊಡೋ ಅದ್ಭುತ ಸ್ಥಳದೇ ಯಾವುದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ಭೇಟಿ ಮಾಡಿಸ್ತಾ ಇದ್ದೀನಿ. ಒಂದು ಸಲ ಹೋದರೆ ಸಾಕು, ಮತ್ತೆ ಮತ್ತೆ ಹೋಗಬೇಕು ಅನ್ನಿಸುವಂಥ ದೇವಾಲಯ ಇದಾಗಿದೆ. ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಭೇಟಿ ಮಾಡುತ್ತಿರುವಂಥ ವಿಶ್ವ ಪ್ರಸಿದ್ಧವಾದ ಇಸ್ಕಾನ್ ಬೆಂಗಳೂರು ದೇವಾಲಯದ ಭಗವಾನ್ ಶ್ರೀಕೃಷ್ಣನಿಗೆ ಸಮರ್ಪಿತವಾಗಿರುವಂಥ ಈ ಒಂದು ಸ್ಥಳ ಭಕ್ತಿ ಹಾಗೂ ಶಾಂತಿಯ ಸಂಕೇತವಾಗಿದೆ. ಈ ಇಸ್ಕಾನ್ ದೇವಾಲಯವು ಕೇವಲ ದೇವಾಲಯವಲ್ಲ, ಇದು ಆಧ್ಯಾತ್ಮಿಕ ಶಿಕ್ಷಣ, ಸಂಸ್ಕೃತಿ ಮತ್ತು ಧ್ಯಾನದ ಕೇಂದ್ರವಾಗಿದೆ. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡಿ ಕೃಷ್ಣನ ದರ್ಶನವನ್ನು ಪಡೀತಾರೆ. ಮೊದಲಿಗೆ ಇಲ್ಲಿ ನಾವು ಹೋಗ್ತಿದ್ದಂಗೆ ನಮಗೆ ಸಿಗುವಂಥದ್ದು ಪ್ರಹ್ಲಾದ ನರಸಿಂಹಸ್ವಾಮಿಯ ದರ್ಶನ. ನಂತರ ಅದಾದಮೇಲೆ ನಮಗೆ ಸಿಗುವಂಥ ಒಂದು ದೇವರ ದರ್ಶನ ಶ್ರೀ ವೆಂಕಟೇಶ್ವರನ ದೇವಸ್ಥಾನ. ಶ್ರೀ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ದರ್ಶನವನ್ನು ಮಾಡಿಕೊಂಡು ನಂತರ ಮತ್ತೆ ನಾವು ಮೇಲಕ್ಕೆ ಹೋಗಬೇಕು. ಇಸ್ಕಾನ್ ದೇವಾಲಯವು ಕೇವಲ ದೇವಾಲಯವಲ್ಲ, ಇದು ಆಧ್ಯಾತ್ಮಿಕ ಶಿಕ್ಷಣ, ಸಂಸ್ಕೃತಿ ಮತ್ತು ಧ್ಯಾನದ ಕೇಂದ್ರವಾಗಿದೆ. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡಿ ಕೃಷ್ಣನ ದರ್ಶನವನ್ನು ಪಡೆಯುತ್ತಾರೆ. ಈ ದೇವಾಲಯದ ನಿರ್ಮಾಣ ಶೈಲಿ ಅತ್ಯಂತ ಆಕರ್ಷಕವಾಗಿದೆ. ಗಾಜಿನ ರಚನೆ, ವಿಶಾಲ ಪ್ರವೇಶ ದ್ವಾರ ಮತ್ತು ಸುಂದರ ಬೆಳಕಿನ ವ್ಯವಸ್ಥೆ ಇದನ್ನು ವಿಶೇಷವಾಗಿಸಿದೆ. ಒಳಗೆ ಪ್ರವೇಶಿಸಿದಾಗ ಕೇಳಿ ಬರುವಂಥ ಭಜನೆಗಳು, ಮಂತ್ರಗಳು ಮತ್ತು ಮನಸ್ಸಿಗೆ ಅಪಾರ ಶಾಂತಿ ನೀಡುವಂಥ ಒಂದು ಸುಸಂದರ್ಭವನ್ನು ಇಲ್ಲಿ ನಾವು ನೋಡಬಹುದು. ಇಲ್ಲಿ ನೀವು ಭಾಗವಹಿಸುವಂಥ ಅನೇಕ ಕಾರ್ಯಕ್ರಮಗಳಿರುತ್ತೆ. ಭಜನೆ ಆಗಿರ್ಬೋದು, ಕೀರ್ತನೆ ಆಗಿರ್ಬೋದು, ಮತ್ತು ಶ್ರೀಕೃಷ್ಣನ ಪೂಜೆ, ಧ್ಯಾನ ಮತ್ತು ಆಧ್ಯಾತ್ಮಿಕ ಉಪನ್ಯಾಸಗಳೆಲ್ಲವೂ ಕೂಡ ಇಲ್ಲಿ ಪ್ರತಿದಿನ ಕೂಡ ನಡೆಯುತ್ತೆ. ಇಲ್ಲಿ ಸಂಜೆ 8 ಗಂಟೆಗೆ ಶ್ರೀಕೃಷ್ಣನ ಒಂದು ಪಲ್ಲಕ್ಕಿ ಉತ್ಸವ ಕೂಡ ನಡೆಯುತ್ತೆ. ಪಲ್ಲಕ್ಕಿ ಉತ್ಸವ ನೋಡೋದಕ್ಕಂತೂ 2 ಕಣ್ಣುಗಳು ಸಾಲದು, ಅಷ್ಟು ಸುಂದರವಾಗಿರುತ್ತೆ. ಅಷ್ಟು ಭಕ್ತಿ ಭಾವನೆ ಬಂದು ನಮ್ಮ ಮನಸ್ಸಿನಲ್ಲಿ ಸೇರುತ್ತೆ. ಎಲ್ಲರೂ ಅಲ್ಲಿ ಕುತ್ಕೊಂಡು ಒಂದು ಹರೇ ಕೃಷ್ಣ ಹರೇ ರಾಮ 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 ಹರೇ ಹರೇ ಅನ್ನೋ ಒಂದು ಘೋಷಣೆ ಹಾಗೂ ಭಜನೆ ಕೇಳ್ತಾ ಇದ್ದರೆ ನಮ್ಮನ್ನು ನಾವೇ ಮರ್ತು ಬಿಡ್ತೀವಿ. ಅಷ್ಟು ಒಂದು ಸುಂದರವಾಗಿ ಇಲ್ಲಿ ನೋಡೋದಕ್ಕೂ ಅಷ್ಟೇ ಸುಂದರ, ಹಾಗೆ ಮನಸ್ಸಿಗೂ ಕೂಡ ಶಾಂತಿ, ಸಮಾಧಾನ, ನೆಮ್ಮದಿ, ಮುದ ಕೊಡುವಂಥ ಇಲ್ಲಿ ಈ ಒಂದು ವಾತಾವರಣ ಇಲ್ಲಿ ಇರುತ್ತೆ. ಆ ಕಾರಣದಿಂದ ಇವತ್ತು ನಾನು ಇಲ್ಲಿಗೆ ಬಂದಾಗ ನನ್ನ ಕೈಲಾದಷ್ಟು ನಾನು ವಿಡಿಯೋನ ಮಾಡಿ ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಮಾಡಿದೆ. ತುಂಬ ಮಳೆ ಬರ್ತಾಯಿತ್ತು, ಹಾಗಾಗಿ ಅಲ್ಲಿ ನಾನು ಹೆಚ್ಚಿಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಒಳಗಡೆಗಂತೂ ಭಜನೆ ಮಾಡ್ತಾ ಇರಬೇಕಾದ್ರೆ ಜನರೆಲ್ಲ ನೋಡಿ ಎಷ್ಟು ಒಂದು ಭಕ್ತಿ ಭಾವನೆಯಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಭಜನೆ ಮಾಡ್ತಾ ಇದ್ದಾರೆ, ಕೀರ್ತನೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದರೆ ಯಾವುದೇ ರೀತಿಯ ಸಂಶಯವಿಲ್ಲ. ನೀವು ಶಾಂತಿ, ಸಮಾಧಾನ, ನೆಮ್ಮದಿ ಏನು ಬಯಸ್ತಾ ಇದ್ದೀರಾ ಅಲ್ಲಿ ಖಂಡಿತ ನಿಮಗೆ ಸಿಗುತ್ತೆ. ನೀವು ನಿರಾಶೆಯಿಂದ ಮನೆಗೆ ಹಿಂದಿರುಗುವಂಥ ಮಾತೇ ಇಲ್ಲ. ಯಾಕೆ ಅಂತಂದರೆ ಈ ಬೆಂಗಳೂರು ಅಂತ ಒಂದು ನಗರದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಲೈಫ್ ಆಗೋಗಿದೆ. ಆ ಒಂದು ಬ್ಯುಸಿ ಲೈಫ್ನಿಂದ ನಾವು ಬಿಡುಗಡೆಯನ್ನು ಪಡ್ಕೊಂಡು ಕನಿಷ್ಠ ಪಕ್ಷ ಒಂದು ಸಲನಾದರೂ ಇಲ್ಲಿಗೆ ಬಂದು ಈ ಒಂದು ಶ್ರೀಕೃಷ್ಣನ ದರ್ಶನವನ್ನು ಪಡ್ಕೊಂಡು ಈ ಒಂದು ಭಜನೆಯಲ್ಲಿ, ಈ ಒಂದು ಕೀರ್ತನೆಯಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಮರೆತು ಇಲ್ಲಿ ನಾವು ಭಾಗವಹಿಸಬೇಕು. ಆಗ ನಮ್ಮ ಮನಸ್ಸಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಖಂಡಿತವಾಗ್ಲೂ ಸಿಗುತ್ತೆ ಫ್ರೆಂಡ್ಸ್. ಹಾಗೆ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ, ಇಲ್ಲಿ ನಿಮಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದಾಗ ತಿಂಡಿಗಳು ಸಿಗುತ್ತೆ, ಬೇಕ್ರಿ ಐಟಮ್ಗಳು ಸಿಗುತ್ತೆ. ಹಾಗೆ ಶ್ರೀಕೃಷ್ಣನ ಬುಕ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಫೋಟೋಸು, ವಿಗ್ರಹಗಳು,
ವಾಸ್ತು ಒಂದು ಏನೇ ಒಂದು ಐಟಮ್ಸ್ಗಳಿರುತ್ತೆ ಎಲ್ಲನೂ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಹಾಗಾಗಿ ಮಕ್ಕಳಿಗೂ ಕೂಡ ತುಂಬ ಖುಷಿಯಾಗುತ್ತೆ ಇಲ್ಲಿ ನೀವು ಕರ್ಕೊಂಡು ಹೋದಾಗ. ದೊಡ್ಡವ್ರಿಗೂ ಕೂಡ ಇಲ್ಲಿ ಬಂದಾಗ ಖುಷಿಯಾಗುತ್ತೆ. ಇಲ್ಲಿ ಬಂದು ಒಂದು ಸಲ ನೀವು ದರ್ಶನವನ್ನು ಪಡ್ಕೊಳ್ಳಿ. ಹೊರಗಡೆಗೆ ಇನ್ನೂ ಮಳೆ ಬೀಳ್ತಾ ಇತ್ತು, ಹಾಗಾಗಿ ಹೊರಗಡೆಯಿಂದ ಸಂಜೆ ಆಗಿರೋ ಕಾರಣದಿಂದ ಇಲ್ಲಿ ನಾನು ಹೆಚ್ಚಿಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಹಾಗೆ ದರ್ಶನ ಎಲ್ಲ ಮುಗ್ದಾಗಿದ್ದ ನಂತರ ಇಲ್ಲಿ ಪ್ರಸಾದ ಕೂಡ ಕೊಡ್ತಾರೆ. ಆ ಪ್ರಸಾದ ಹಾಗೂ ಮಧ್ಯಾಹ್ನ ಊಟ ಅದು ಕೇವಲ ಪ್ರಸಾದ ಊಟ ಅಷ್ಟೇ ಅಲ್ಲ, ತುಂಬ ಶುದ್ಧತೆಯಿಂದ ಹಾಗೂ ರುಚಿಕರವಾಗಿರುತ್ತೆ. ದೇವರ ಒಂದು ಆಶೀರ್ವಾದ ಅಂತಲೇ ತಿಳ್ಕೊಬೇಕು ಆ ಒಂದು ಪ್ರಸಾದ ಸಿಗಬೇಕಾದ್ರೆ. ನೀವು ಬೆಂಗಳೂರಿಗೆ ಬಂದಾಗ ಖಂಡಿತವಾಗಲೂ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಫ್ರೆಂಡ್ಸ್. ಶ್ರೀಕೃಷ್ಣನ ಒಂದು ಮಂತ್ರ ಪಠಣೆಯಿಂದನೂ ಕೂಡ ಮನಸ್ಸಿಗೆ ಶಾಂತಿ, ಸಮಾಧಾನ ಹಾಗೂ ಧನಲಾಭವಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಆ ಒಂದು ಶ್ರೀಕೃಷ್ಣನ ಮಂತ್ರ ಹೀಗಿದೆ ನೋಡಿ: ಓಂ ನಮೋ ಭಗವತೆ ವಾಸುದೇವಾಯ. ಹಾಗೆ ಇನ್ನೊಂದು ಮಂತ್ರ ಬಂದು ಓಂ ಕೃಷ್ಣಾಯ ನಮಃ. ಹಾಗೆ ಇನ್ನು ಜನಪ್ರಿಯವಾದಂಥ ಒಂದು ಮಂತ್ರ ಬಂದು ಹರೇ ಕೃಷ್ಣ 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 ಹರೇ ಹರೇ. ಈ ಒಂದು ಮಂತ್ರಗಳನ್ನು ಕೂಡ ನೀವು ಪಠಿಸೋದ್ರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತೆ. ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ತಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.